ದರ್ಶಿ ವ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ವಿರೋಧಿಗಳು ನಿಮ್ಮ ಗುರುಗಳು ಎಂದರೆ ಆಶ್ಚರ್ಯವಿಲ್ಲ. ನಿಮ್ಮ ಅತಿ ನಿಕಟವಾಗಿರುವ ಸ್ನೇಹಿತರು ಕಲಿಸಲಾರದಂತಹ ಪಾಠವನ್ನು ನಿಮ್ಮ ಎದುರಾಳಿಗಳು ನಿಮಗೆ ಕಲಿಸುತ್ತಾರೆ. ನಮ್ಮ ಬಗ್ಗೆ ಟೀಕೆ ಮಾಡಿ ಅವರು ನಮಗೆ ಒಳ್ಳೆಯದನ್ನೇ ಮಾಡಿರುತ್ತಾರೆ. ಅವರು ಮಾಡುವ ನಿಂದನೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಅದರಲ್ಲೇನಾದರೂ ಸತ್ಯವಿದೆಯೇ ನೋಡಬೇಕು. ಅವರ ಬಗ್ಗೆ ಕೋಪಗೊಳ್ಳುವುದು ಸರಿಯಲ್ಲ. ಅವರ ಬಗ್ಗೆ ಉದಾಸೀನದಿಂದ ಇದ್ದರೆ ಸಾಕು. ನಿಮ್ಮ ಎದುರಾಳಿಗಳನ್ನು ಅರ್ಥ ಮಾಡಿಕೊಂಡು ಅವರ ಮೇಲೆ ದ್ವೇಷ ಸಾಧಿಸದೆ ಹೋದರೆ ಕಾಲಕ್ರಮೇಣ ಅವರು ನಿಮ್ಮ ಮಿತ್ರರಾದರೂ ಆಗಬಹುದು. ಅವರ ಮೇಲೆ ಸಿಟ್ಟಾಗುವುದರಿಂದ ನಮಗೆ ಯಾವ ಉಪಯೋಗವೂ ಇಲ್ಲ. ಇದರಿಂದ ನಾವು ನಕಾರಾತ್ಮಕವಾಗಿ ಆಲೋಚನೆ ಮಾಡುವವರಾಗುತ್ತೇವೆ. ಅದರ ಬದಲು ನಾವು ಸಕಾರಾತ್ಮಕವಾಗಿ ಸ್ಪಂದಿಸಿದರೆ ಇದೇ ಎದುರಾಳಿಗಳು ನಮ್ಮ ಮೇಲೆ ದ್ವೇಷ ಸಾಧಿಸಲು ಸಾಧ್ಯವಿಲ್ಲ. ಎಂತಹ ಅಪರಾಧವನ್ನಾದರೂ ಕ್ಷಮಿಸಿ ಮರೆತು ಬಿಡಲು ಸಾಧ್ಯವಿದೆ. ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ನಾವೇನು ವಿಶಿಷ್ಟ ಜೀವಿಗಳಲ್ಲ. ಜೀವನ ದೊಡ್ಡದು. ಇದರಲ್ಲಿ ಅಹಂಕಾರಕ್ಕೆ ಎಡೆ ಇಲ್ಲ. ಈ ಜಗತ್ತಿನಲ್ಲಿ ನಾವು ಏನನ್ನೂ ಹೊಂದಲು ಸಾಧ್ಯವಿಲ್ಲ. ನಾವು ನಮ್ಮ ಅಂತ್ಯದೆಡೆಗೆ ಧಾವಿಸುತ್ತಿದ್ದೇವೆ. ಈ ಪ್ರಯಾಣದಲ್ಲಿ ಸಹ ನಾವು ಅನೇಕ ಹೊಸ ವಿಷಯಗಳನ್ನು ಕಲಿಯಬೇಕಿದೆ. ಹೊಸ ಅನುಭವಗಳನ್ನು ಪಡೆಯಬೇಕಿದೆ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.